ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠುರ, ನೇರ ಸುದ್ದಿಗಳಿಗಾಗಿ ಇಂದೇ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಕ್ಷಣದ ಸುದ್ದಿ ನಿಮಗಾಗಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಟಿಬಿ ಡ್ಯಾಂನಲ್ಲಿರುವ ಪೊಲೀಸ್ ಗ್ರೌಂಡ್ನಲ್ಲಿ ಈ ದಿನ ವಿಜಯನಗರ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಅಂತಿಮ ತೆರೆ ಎಳೆಯಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಕ್ರೀಡೆಗಳಲ್ಲಿ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ ಐಜಿ ಸಾಹೇಬರು ಮತ್ತು ವಿಜಯನಗರ ಜಿಲ್ಲಾ ಎಸ್ಪಿ ಅವರು ಪ್ರಶಸ್ತಿಗಳನ್ನು ವಿತರಿಸಿದರು. ಹಲವಾರು ಪೊಲೀಸ್ ಸಿಬ್ಬಂದಿಗಳು ವೈಯಕ್ತಿಕವಾಗಿ ಹಾಗೂ ತಂಡದ ಮೂಲಕ ತಮ್ಮ ಪ್ರಶಸ್ತಿಗಳನ್ನು ಪಡೆದು ಸಂತೋಷಭರಿತರಾದರು. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮವನ್ನು ಆರ್5 ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ, ಬನ್ನಿರಿ. ನಂತರದಲ್ಲಿ ಡಿಸ್ಕಸ್ ಥ್ರೋ ಪ್ರಥಮ ಮೌನೇಶ್ ಬಿಆರ್ ಎಎಸ್ಸಿ 40 ಡಿಆರ್ ವಿಜಯನಗರ, ದ್ವಿತೀಯ ಗುರುರಾಜ್ ಸಿಪಿಸಿ 239 ಹಲವಾಗ್ಲು. ಡಿಸ್ಕಸ್ ಥ್ರೋ ಅವರ ಉಪಸ್ಥಿತಿ ಇಲ್ಲದ್ರೆ ಬೇರೆಯವರ ಬಂದು ಆಗಮಿಸಬೇಕು. ನಂತರದಲ್ಲಿ ಲಾಂಗ್ ಜಂಪ್ ನಲ್ಲಿ ದ್ವಿತೀಯ ಸಂಜು ಬೆಳಕಿ ಎಪಿಸಿ 139 ಡಿಆರ್ ವಿಜಯನಗರ. ನಂತರದಲ್ಲಿ ಹೈ ಜಂಪ್ ದ್ವಿತೀಯ ಚಂದ್ರಶೇಖರ್ ಸಿಪಿಸಿ 478 ಹರಪನಹಳ್ಳಿ. ನಂತರದಲ್ಲಿ ಎತ್ತರ ಜಿಗಿತದಲ್ಲಿ ಚಂದ್ರಶೇಖರ್ ದ್ವಿತೀಯ ಹರಪನಹಳ್ಳಿ. ಚಪ್ಪಾಳೆ ಬರಲಿ, ನಿಮ್ಮ ಜೋರದ ಚಪ್ಪಾಳೆ. ಇದೀಗ ಅತ್ಯಂತ ರೋಚಕ ಹೋರಾಟ ಕಬಡ್ಡಿ ತಂಡದಲ್ಲಿ ಪ್ರಥಮ ಸ್ಥಾನ ಹೊಸಪೇಟೆ ಉಪವಿಭಾಗ. ಬರಲಿ ನಿಮ್ಮ ಜೋರದ ಚಪ್ಪಾಳೆ ತಂಡಕ್ಕೆ. ಕಬಡ್ಡಿ ದ್ವಿತೀಯ ಡಿಆರ್ ವಿಜಯನಗರ. ಆದರೆ ಪ್ರಥಮ ಸ್ಥಾನ ಪಡೆದಂತ ತಂಡದವರು ಆಗಮಿಸಿ ಬಹುಮಾನವನ್ನ ಸ್ವೀಕಾರ ಮಾಡಬೇಕು. ದ್ವಿತೀಯ ಡಿಆರ್ ವಿಜಯನಗರ ದಯವಿಟ್ಟು ತಂಡದವರು ಬೇಗನೆ ಆಗಮಿಸಬೇಕು. ಕಬಡ್ಡಿ ತಂಡದವರು ಹೊಸಪೇಟೆ ಉಪವಿಭಾಗ ತಂಡ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ನಿಮ್ಮ ಚಪ್ಪಾಳೆ ಕೂಡ ಈ ತಂಡಕ್ಕೆ ಇರಲಿ ಅನ್ನುವಂತ ಮೈದಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿರುವಂತದ್ದು ಸಂತಸದ ಸಂಗತಿ. ಓಕೆ ಸರ್, ಚಪ್ಪಾಳೆ, ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ ಇರಬೇಕು. ಇವರೆಲ್ಲ 3 ದಿನ ಅತ್ಯಂತ ಸೆಣಸಾಡಿ ಗೆದ್ದು ಇದೀಗ ಬೀಗ್ತಾ ಇದ್ದಾರೆ. ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ, ಪ್ರೇಕ್ಷಕರ ಪ್ರೋತ್ಸಾಹದ ಚಪ್ಪಾಳೆ ಅವರಿಗೆ ಮತ್ತಷ್ಟು ಮುಂದಿನ ವರ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಓಕೆ ಸರ್. ಟಗ್ ಆಫ್ ವಾರ್ ಪ್ರಥಮ ಹೊಸಪೇಟೆ ಉಪವಿಭಾಗ. ಓಕೆ ಸರ್. ವಿನಂತಿ, ಯಾರು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳಷ್ಟೇ ಬಹುಮಾನ. ಅಧೀಕ್ಷಕರವರ ತಂಡದ ಎಲ್ಲ ಕ್ರೀಡಾಪಟುಗಳು, ಕ್ರಿಕೆಟ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟುಗಳು ಆಗಮಿಸಿ ಬಹುಮಾನವನ್ನ ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ದ್ವಿತೀಯ ಸ್ಥಾನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರ ತಂಡ. ಓಕೆ ಸರ್. 100 ಮೀಟರ್ ಓಟದಲ್ಲಿ ಪ್ರಥಮ ಕೆ ಅಂಜಿನಪ್ಪ, ಪಿಎಸ್ಐ ಮತ್ತು ಆರ್ಎಸ್ಐ ಪಿಎಸ್ಐ ಹಿರಿಯಡಗಲಿ. ನಂತರ ಶಾರ್ಟ್ ಪುಟ್ ಪ್ರಥಮ ಡಿಸ್ಕಸ್ ಥ್ರೋ ಪ್ರಥಮ ಅಂಜಿನಪ್ಪ, ನೂರು ಮೀಟರ್ ಓಟ ಹಾಗೂ ಶಾರ್ಟ್ ಪುಟ್ ದ್ವಿತೀಯ. ಸರ್ ನೋಡಿ, ಓಕೆ ಸರ್. ಡಿಎಸ್ಪಿ ಘಟಕ ಶಾರ್ಟ್ ಪುಟ್ ನಲ್ಲಿ ಪ್ರಥಮ, ಲಾಂಗ್ ಜಂಪ್ ನಲ್ಲಿ ದ್ವಿತೀಯ ಕೆ
100 ಮೀಟರ್ ಓಟದಲ್ಲಿ ಪ್ರಥಮ ಬಿಎಮ ಮತ್ತು ದ್ವಿತೀಯ ವಿಕಾಸ್ ಲಂಬಾಣಿ ಸಿಪಿಐ ಹಗರಿಬೊಮ್ಮನಹಳ್ಳಿ ವೃತ್ತ. 100 ಮೀಟರ್ ಓಟದಲ್ಲಿ ಪ್ರಥಮ ಎಫ್ಪಿಬಿ ಘಟಕ. ಗುಂಡು ಎಸೆತದಲ್ಲಿ ಪ್ರಥಮ 100 ಮೀಟರ್ ಓಟದಲ್ಲಿ ದ್ವಿತೀಯ ಯಮನಪ್ಪ ವಡಗೆರೆ ಪಿಐ ಎಫ್ಪಿಬಿ ಘಟಕ. ನಂತರ ಡಿಎಸ್ಪಿ ಮತ್ತು ಮೇಲ್ಪಟ್ಟ ಅಧಿಕಾರಿಗಳು 100 ಮೀಟರ್ ಓಟ ಮತ್ತು ಶಾರ್ಟ್ ಪುಟ್ ನಲ್ಲಿ ಪ್ರಥಮ ಟಿ ಮಂಜುನಾಥ್ ಡಿವೈಎಸ್ಪಿ ಹೊಸಪೇಟೆ ಉಪವಿಭಾಗ. 100 ಮೀಟರ್ ಓಟ ಮತ್ತು ಶಾರ್ಟ್ ಪುಟ್ ನಲ್ಲಿ ಪ್ರಥಮ ಟಿ ಮಂಜುನಾಥ್ ಡಿವೈಎಸ್ಪಿ ಹೊಸಪೇಟೆ ಇವರು. ನಿಮ್ಮ ಬರಲಿ ಜೋರದ ಚಪ್ಪಾಳೆ ಇವರೆಲ್ಲರ ಶ್ರಮಕ್ಕೆ. ನಂತರದಲ್ಲಿ ಶಾರ್ಟ್ ಪುಟ್ ಮತ್ತು 100 ಮೀಟರ್ ಓಟದಲ್ಲಿ ದ್ವಿತೀಯ ಮಲ್ಲೇಶಪ್ಪ ಮಲ್ಲಾಪುರ್ ಡಿವೈಎಸ್ಪಿ ಕೂಡ್ಲಿಗಿ. ಈಗಿರ್ಬೇಕು ಕ್ರೀಡೆ ಅಂದ್ರೆ ಉತ್ಸಾಹದ ಚಿಲುಮೆ ಆಗ್ಬೇಕು. ಕ್ರೀಡೆಗೆ ಮೆರೆಗೆ ಈ ಉತ್ಸಾಹ. ನಂತರದಲ್ಲಿ ಇದೀಗ ಶಾರ್ಟ್ ಪುಟ್ 100 ಮೀಟರ್ ಓಟದ ನಂತರ ಮಹಿಳೆಯ ವಿಭಾಗದಿಂದ ಅಧಿಕಾರಿಗಳು ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್, 100 ಮೀಟರ್ ಓಟ ಮತ್ತು ಲಾಂಗ್ ಜಂಪ್ ನಲ್ಲಿ ಬಿಬಿ ಮರಿಯಮ್ಮ ಮೇಡಮ್ ಅವರು. ಇದೀಗ ಶ್ರೀಮತಿ ಗೀತಾಂಜಲಿ ಶಿಂದೆ ಪಿ 425 ಹಡಗಲಿ. ದ್ವಿತೀಯ ಕಾಳಮ್ಮ ಮಹಿಳಾ ಎಚ್ಸಿ 235 ಕೊಟ್ಟೂರು ಡಿಸ್ಕಸ್ 100 ಮೀಟರ್ಸ್ ರಿಲೇ. ಪ್ರಥಮ ಶ್ರೀಧರ್ ಹೆಚ್. ಸಿಂಗಲ್ಸ್ ನಲ್ಲಿ ವಿನ್ನರ್ ರವಿಕುಮಾರ್ ಶೆಟ್ಟಿರ್ ಸಿದ್ಧ ಇರಬೇಕು. ಸಿಂಗಲ್ಸ್ ನಲ್ಲಿ ರನ್ನರ್ ವೈಎ ಮಳ್ಳಿ. ನಂತರ ಶಟಲ್ ಡಬಲ್ಸ್ ಪ್ರಥಮ ವಿಕಾಸ್ ಲಮಾಣಿ ಸಿಪಿಐ ಹಗರಿಬೊಮ್ಮನಹಳ್ಳಿ. ನಂತರದಲ್ಲಿ ದ್ವಿತೀಯ ಸ್ಥಾನ ಮೌನೇಶ್ ರಾಠೋಡ್ ಪಿಎಸ್ಐ ಮರಿಯಮ್ಮನಹಳ್ಳಿ ಹಾಗೂ ಬಸವರಾಜ್ ಅಡವಿಬಾಯಿ ಪಿಎಸ್ಐ ಹಗರಿಬೊಮ್ಮನಹಳ್ಳಿ. ನಂತರದಲ್ಲಿ ದ್ವಿತೀಯ ಸ್ಥಾನ ಮೌನೇಶ್ ರಾಠೋಡ್ ಪಿಎಸ್ಐ ಮರಿಯಮ್ಮನಹಳ್ಳಿ ಹಾಗೂ ಬಸವರಾಜ್ ಅಡವಿಬಾಯಿ ಪಿಎಸ್ಐ ಹಗರಿಬೊಮ್ಮನಹಳ್ಳಿ. ನಂತರದಲ್ಲಿ ದ್ವಿತೀಯ ಮಲ್ಲೇಶಪ್ಪ ಮಲ್ಲಾಪುರ್ ಡಿಎಸ್ಪಿ ಕೂಡ್ಲಿಗಿ ವಿಭಾಗ. ಸರ್ ನೋಡಿ ಅತ್ಯಂತ ಉತ್ತಮವಾಗಿ 3 ದಿನಗಳ ಕಾಲ ನಿರ್ಣಯವನ್ನ ಕೊಟ್ಟಿರುವಂತಹ ಎಲ್ಲ ತೀರ್ಪುಗಾರರು ದಯವಿಟ್ಟು ವೇದಿಕೆಗೆ ಆಗಮಿಸಿ. ಶಿಕ್ಷಣ ಇಲಾಖೆ ಎಲ್ಲ ದೈಹಿಕ ಶಿಕ್ಷಕರು ಶ್ರಮಿಸಿದಂತ ಎಲ್ಲರೂ ಕೂಡ ದಯವಿಟ್ಟು ಆಗಮಿಸಿ ಮಾನ್ಯರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಕ್ರೀಡಾಕೂಟದ ಯಶಸ್ಸಿಗೆ ಬಾಂಬೆಯಿಂದ ಸಿಟಿ ಪ್ರತಿಕುಮಾರ್ ಅವರು ಪ್ರಥಮ ಸಂದರ್ಭದಲ್ಲಿ, ಹೊಸಪೇಟೆ ಉಪವಿಭಾಗದ ಅಶ್ವಥ್ ನಾರಾಯಣ್ ಪಿಐ, ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ವಿತರಿಸಿದ ಐಜಿ ಸಾಹೇಬರಿಗೆ, ಅವರ ಕುಟುಂಬ ವರ್ಗದವರಿಗೆ ಮತ್ತು ವಿಜಯನಗರ ಜಿಲ್ಲಾ SP ಸಾಹೇಬರಾದ ಶ್ರೀ ಎಲ್ ಹರಿಬಾಬು ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು. ಅದೇ ರೀತಿಯಾಗಿ ಅಡಿಷನಲ್ SP ಅವರಿಗೂ ಸಹ ನೀಡಲಾಯಿತು. ನಂತರ ಮಾನ್ಯ ಐಜಿ ಸಾಹೇಬರಾದ ಶ್ರೀ ಗಿರೀಶ್ ಕುಮಾರ್ ಅವರು ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ್ದು ಈ ರೀತಿಯಾಗಿ. ನಾನು ಆಗ್ತಾನೆ ಹೊಸದಾಗಿ ಬಂದಿದ್ದೆ. ಆ ಒಂದು ಬೇರೆಯವರ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಜಿಲ್ಲಾ ಕ್ರೀಡಾಪಟುಗಳು ನೀವೆಲ್ಲ ಭಾಗವಹಿಸಿ ಇದೇ ಉತ್ಸಾಹದಲ್ಲಿ ಭಾಗವಹಿಸಿ ನೀವು ಇದನ್ನು ಮಾಡಿದ್ರಿ. ಕಳೆದ ಬಾರಿ ಕೂಡ ನಾವು ಬೇರೆ ಒಂದು ಕ್ರೀಡಾಂಗಣದಲ್ಲೇ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡಿದ್ವಿ. ಈ ವರ್ಷ ಹೆಮ್ಮೆಯಿಂದ ನಮ್ಮದೇ ಕ್ರೀಡಾಂಗಣ ಅಂದರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ನೀವು ಉದ್ಘಾಟನಾ ಸಮಾರಂಭನೂ ಅಂತ ಅನ್ಬೋದು, ಉದ್ಘಾಟನಾ ಕ್ರೀಡೆ ಅಂತಲೂ ಅನ್ಬೋದು. ಇದರಲ್ಲಿ ನೀವು ಭಾಳ ಹೆಮ್ಮೆಯಿಂದ ಭಾಗವಹಿಸಿ
ನಾನು ದಿನ ಕೇಳ್ತಾ ಇದ್ದೆ SP ಅವರನ್ನು ಯಾವ ರೀತಿ ನಡೀತಾ ಇದೆ ಕ್ರೀಡಾ ಚಟುವಟಿಕೆಗಳು ಅಂತ. 3 ದಿವಸನೂ ಕೂಡ ನೀವು ಭಾಳ ಸಂತೋಷದಿಂದ ಭಾಳ ಹೆಮ್ಮೆಯಿಂದ ಭಾಗವಹಿಸಿ ಕ್ರೀಡಾ ಮನೋಭಾವವನ್ನು ಎತ್ತಿ ಹಿಡಿದಿದ್ದೀರಾ. ಅದು ನನಗೆ ಭಾಳ ಸಂತೋಷವನ್ನು ಕೊಟ್ಟಂಥ ವಿಷಯ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಬಿಸಿ ರಕ್ತದಲ್ಲಿ ಆಟ ಆಡೋದು ಜಾಸ್ತಿ, ಆವಾಗ ಸಣ್ಣ ಪುಟ್ಟ ಘರ್ಷಣೆಗಳು ಸಂಭವಿಸುತ್ತೆ. ಆದರೆ ಈ ಒಂದು 3 ದಿವಸದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ನೀವೆಲ್ಲರೂ ಹೆಮ್ಮೆಯಿಂದ ಕ್ರೀಡಾ ಮನೋಭಾವನೆಯಿಂದ ಆಡಿದ್ದೀರಾ. ನಾನು ಕೂಡ ನಿಮ್ಮ ಕಬಡ್ಡಿ ಆಟವನ್ನು ನೋಡಿದೆ. ರೋಚಕವಾಗಿದ್ದ ಆಟದಲ್ಲಿ ಕೂಡ ಏನೇ ಆದರೂ ಕೂಡ ಎಲ್ಲರೂ ಕ್ರೀಡಾ ಮನೋಭಾವದಿಂದ ನ್ಯಾಯಾಧೀಶರು ಅಂದರೆ ನಮ್ಮಲ್ಲಿ ಏನು ರೆಫ್ರಿ ಅಂತೀವಿ ಸರಿಯಾಗಿ ಕೆಲಸ ಮಾಡಿದ್ರು. ಅವ್ರೇನು ಹೇಳಿದ ತೀರ್ಪನ್ನು ಯಾವುದೇ ಮಾತನಾಡದೆ ಒಪ್ಪಿಕೊಂಡು ಕ್ರೀಡೆಯನ್ನು ಮುಂದುವರಿಸಿ ಕೊನೆಗೆ ಯಾರು ಗೆದ್ದರು ಯಾರು ಸೋತರು ಅನ್ನೋದು ಮುಖ್ಯ ಅಲ್ಲ, ಕ್ರೀಡೆ ಗೆಲ್ತು ಅನ್ನೋದೇ ಮುಖ್ಯ. ಕಬಡ್ಡಿ ಕ್ರೀಡೆ ಗೆಲ್ತು ಅನ್ನೋದು ಮುಖ್ಯ. ಗೆದ್ದವರಿಗೆ ಅಭಿನಂದನೆಗಳು, ಸೋತವರಿಗೆ ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಮಾಡಿ ಅನ್ನೋದಕ್ಕೆ ಇದೊಂದು ಸ್ಫೂರ್ತಿದಾಯಕ ಮೆಟ್ಲಾಗಿರಲಿ ಅಂತ ನಾನು ಇದರಲ್ಲಿ ಆಶಿಸ್ತೇನೆ. ಎರಡು 2024ನೇ ಸಾಲಿನ ವಿಜಯನಗರ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವು ಚಪ್ಪಾಳೆ ಮೂಲಕ ನಮ್ಮ ಧನ್ಯವಾದಗಳನ್ನ ಸಲ್ಲಿಸೋಣ. ನಿಮ್ಮ ಜೋರಾದ ಚಪ್ಪಾಳೆ ಇದೀಗ. ಹಾಗೆ ಈ ಅತ್ಯಂತ ಯಶಸ್ವಿ ಕ್ರೀಡಾಕೂಟದ ರೂವಾರಿಗಳಾಗಿರುವಂತ ಮಾನ್ಯ ಶ್ರೀ ಹರಿಬಾಬು BL IPS, ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯನಗರ ಜಿಲ್ಲೆ, ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಧನ್ಯವಾದಗಳನ್ನ ಸಲ್ಲಿಸೋಣ. ಹಾಗೆ ಕಾರ್ಯಕ್ರಮದ ಕ್ರೀಡಾಕೂಟದ ಮತ್ತೋರ್ವ ರೂವಾರಿಗಳಾಗಿರುವಂತ ಮಾನ್ಯ ಶ್ರೀ ಸಲೀಂ ಪಾಷಾ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ವಿಜಯನಗರ ಜಿಲ್ಲೆ, ಇವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಮಯೂರ ಲೋಕೇಶ್ ಕುಮಾರ್ ಮೇಡಮ್ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಮತ್ತೋರ್ವ ವಿಶೇಷ ಆಹ್ವಾನಿತರಾಗಿರುವಂತಹ ಶ್ರೀಮತಿ ಶ್ರುತಿ ಶ್ರೀ ಹರಿಬಾಬು BL IPS ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಉಪವಿಭಾಗದ DYSP ಅವರಿಗೆ ಮತ್ತು PSI, CPI, RSI ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ Aims, attention! Aims, monitor run, right wing, quick march! ಇದೀಗ ವಿಕ್ಟರಿ ರನ್ ಇರ್ತದೆ, ವಿಜಯದ ಓಟ ಇರ್ತದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತೆ ಎಲ್ಲ ಕ್ರೀಡಾಪಟುಗಳಿಗೆ, ಅವರ ಕುಟುಂಬ ಆಗಮಿಸಿದ ಎಲ್ಲ ಅವರ ಕುಟುಂಬ ವರ್ಗಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ಕೂಡ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ವಿಶೇಷವಾಗಿ ಉತ್ತಮ ತೀರ್ಪು ನೀಡಿದಂಥ ನಿರ್ಣಾಯಕರಿಗೆ ಮತ್ತು ಉತ್ತಮ ಸುದ್ದಿ ಪ್ರಸಾರ ಮಾಡಿರುವಂಥ ಮಾಧ್ಯಮ ಮಿತ್ರರಿಗೆ, ಶ್ರಮಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಮತ್ತು ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸಂಕೇತದ ಓಟ ಇದೀಗ ಆರಂಭವಾಗಿದೆ. 2024ರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಇದೀಗ ಮುಕ್ತಾಯವಾಗಿದೆ. ನಂತರ ವಿಜಯನಗರ ಜಿಲ್ಲೆ SP ಸಾಹೇಬರಾದ ಶ್ರೀ L ಹರಿಬಾಬು ಅವರು ತಮ್ಮ ನಿವಾಸದಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದರು. ಅನೇಕ ಇಲಾಖೆಯ ಅಧಿಕಾರಿಗಳು ಈ ಔತಣಕೂಟದಲ್ಲಿ ಭಾಗವಹಿಸಿದರು. ಮನರಂಜನೆಗಾಗಿ ರೈಟ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅವರ ತಂಡದಿಂದ ಅತ್ಯುತ್ತಮವಾದ ಗೀತೆಗಳನ್ನು ಸಹ ಹಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಅವರ ಮಕ್ಕಳು ತಮ್ಮ ಹಾಡುಗಳ ಮೂಲಕ ಮತ್ತು ನೃತ್ಯದ ಮೂಲಕ ಮನರಂಜಿಸಿದರು. ಮಾನ್ಯ IG ಸಾಹೇಬರು ಹಾಗೂ SP ಸಾಹೇಬರು ಎಲ್ಲರೂ ಸೇರಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡನ್ನು ಹಾಡಿದ್ದು ಸಹ ವಿಶೇಷವಾಗಿತ್ತು.